ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ಆಸ್ಕ್ ಮಿ ಕ್ವಶನ್ ಅಂತ 50 ಡೇಸ್ ಮುಂಚೆ ನಾನು ಸ್ಟೋರಿ ಹಾಕಿದ್ದೆ. ಅದರಲ್ಲಿ ತುಂಬ ಜನ ಕ್ವಶನ್ ಕೇಳಿದರು. ರಿಪೀಟೆಡ್ ಕ್ವಶನ್ನು ಇದೆ. ಸ್ವಲ್ಪ ಕ್ವಶನ್ಗಳನ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ನನ್ನ ಮಗ ಇದ್ದಾನಲ್ವ, ಅದರಿಂದ ಇವಾಗ ಫ್ರೀ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು. ಜಾಸ್ತಿ ಕ್ವಶನ್ ಅಂದರೆ ನನ್ನ ಮಗ ಬಗ್ಗೆನೇ ಕೇಳಿರೋದೆಲ್ಲ. ಆಮೇಲೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಯಿತು. ನಿಮ್ಮೆಲ್ಲರೂ ಪ್ರೀತಿ ಕಡೆ ತನಕ ನನ್ನ ಮೇಲೆ ಹೀಗೆ ಇರಲಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡಿಯೋ ಲವರ್ ಅಮ್ಮು ಅನ್ನೋರು ಕೇಳಿದ್ದಾರೆ. ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಡಿಯೋ ಲವರ್ ಅಮ್ಮು ಅಂತ ಕೇಳ್ತಿರೋದು ಈ ಸಿಸ್ಟರ್ ನನಗೆ ಗೊತ್ತು. ಅಂದರೆ ಹಾಸ್ಪಿಟಲಲ್ಲಿ ಪರಿಚಯ ಆಗಿದ್ದ ಸಿಸ್ಟರ್. ಇವರು ಸಕಲೇಶ್ಪುರದವರು. ನಾನು ಹಾಸನಲ್ಲಿ ಅಡ್ಮಿಟ್ ಆಗಿದ್ದೆ. ನನ್ನ ಪಕ್ಕದ ಬೆಡ್ಡಲ್ಲಿ ಇವರು ಅಡ್ಮಿಟ್ ಆಗಿದ್ದರು. ಇವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಪಾಪು ವೆಯ್ಟ್ ಎಷ್ಟಿದೆ ಅಕ್ಕ ಇವಾಗ ಅಂತ ಕೇಳ್ತಿದ್ದಾರೆ. ಇವಾಗ ಅವನ ವೆಯ್ಟು 5 kg ಇದೆ. ನೆಕ್ಸ್ಟು ಪಲ್ಸರ್ 150 ಅವ್ರು ಕೇಳ್ತಿದ್ದಾರೆ, ಅಕ್ಕ ನಿಮ್ಮ ಊರು ಯಾವುದು ಅಂತ. ನಮ್ಮೂರು, ನಾನು ಇವಾಗಿರೋದು ಚಿಕ್ಕನಹಳ್ಳಿಯಲ್ಲಿ. ನನ್ನ ಗಂಡ ನಮ್ಮ ಯಜಮಾನ್ರ ಊರು ಮಂಡ್ಯ. ಹರ್ಷಿತಾ ಅನ್ನೋರು ಕೇಳ್ತಿದ್ದಾರೆ, ಎಷ್ಟು ಮಂತ್ ಪಾಪುಗೆ ಅಂತ. ಅಲ್ಲೇ 50 ಡೇಸ್ ಆಯ್ತಲ್ವ. ನನ್ನ ಪಾಪುಗೆ 3 ತಿಂಗಳು ತುಂಬಿ ಇವಾಗ 4 ರನ್ನಿಂಗ್. ಸಿಂಧು ಅನ್ನೋರು ಕೇಳ್ತಿದ್ದಾರೆ, ಸಿಂಧು ಶೈವ. ಇವ್ರು ನನಗೆ ಗೊತ್ತಿರೋದೇ ನನ್ನ ಸಿಸ್ಟರು. ನನ್ನ ಬಗ್ಗೆ ನಿನ್ನ ಒಪಿನಿಯನ್ ಕೇಳ್ತಿದ್ದಾರೆ. ನಿನ್ನ ಬಗ್ಗೆ ಏನು ಹೇಳಿ ಸಿಸ್ಟರ್? ಅದೇನೋ ನಾನು ನೀನು ಯಾವಾಗಲೂ ಕಿತ್ತಾಡ್ಕೊಂಡೆ ಜೀವನ ಕಳೆದ್ಬಿಟ್ಟಿವಿ ಅಂತ ಅನಿಸುತ್ತೆ. ನಾನೇನು ಹೇಳಿದ್ರು ನೀನು ಕೋಪ ಮಾಡ್ಕೊತೀಯ, ನೀನೇನು ಸಿಸ್ಟರು? ನನ್ನ ಬಗ್ಗೆ ನಿನ್ನ ಒಪಿನಿಯನ್ ಕೇಳ್ತಿದ್ದೆ. ನಿನ್ನ ಬಗ್ಗೆ ಏನು ಹೇಳಿ ಸಿಸ್ಟರ್? ಅದೇನೋ ನಾನು ನೀನು ಯಾವಾಗಲೂ ಕಿತ್ತಾಡ್ಕೊಂಡೆ ಜೀವನ ಕಳೆದ್ಬಿಟ್ಟಿವಿ ಅಂತ ಅನಿಸುತ್ತೆ. ನಾನೇನು ಹೇಳಿದ್ರು ನೀನು ಕೋಪ ಮಾಡ್ಕೊತೀಯ, ನೀನೇನೇ ಹೇಳಿದ್ರು ನಾನು ಕೋಪ ಮಾಡ್ಕೊತೀನಿ. ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇಲ್ಲ. ನನ್ನ ತಂಗಿ ಸಿಂಧು ಅವರು ತಿಪ್ಟೂರಲ್ಲಿ ಓದ್ತಾ ಇದ್ದಾರೆ. ನಾವಿಬ್ಬರು ಎಷ್ಟೇ ಕಿತ್ತಾಡಿದ್ರು ಅಷ್ಟೇ ಚೆನ್ನಾಗಿರ್ತೀವಿ. ನನ್ನಿಂದ ನಿನಗೇನಾದ್ರು ಬೇಜಾರಾಗಿದ್ದರೆ ಸಾರಿ. ನಿನ್ನ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಸಿಸ್ಟರ್. ನಾನು ತಂಗಿ ಯಾಕೆ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಅಂತ ನನ್ನ ಅನಿಸಿಕೆ. ಬಟ್ ನಾವಿಬ್ಬರು ಜಾಸ್ತಿ ಜಗಳ ಆಡೋದೇ ಆಗೋಯ್ತು. ಹೋಗಿ ಬಿಡು. ಆಮೇಲೆ ಕಡೂರು ಅನ್ನೋರು ಕೇಳ್ತಿದ್ದಾರೆ, ಹೇಗಿದ್ಯಾ ಅಂತ. ನಾನು ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಾ? ಡಿಂಪಲ್ ಕ್ವೀನ್ ಅನ್ನೋರು, ಡಿಂಪಲ್ ಕ್ವೀನ್ ಕುಸ್ಮಾ ಅವ್ರು ಕೇಳ್ತಿದ್ದಾರೆ, ಅಕ್ಕ ಪಾಪು ಫೇಸ್ ರಿವೀಲ್ ಮಾಡಿ ಅಂತ. ಅವನು ಚಿಕ್ಕವನವನು, ಅದಕ್ಕೆ ರಿವೀಲ್ ಮಾಡಿಲ್ಲ. ಅಂದರೆ ಮಾಡ್ಬೋದು, ಬಟ್ ನನ್ನ ಮನೇಲಿ ಯಾರು ಮಾಡಬೇಡ ಅಂತ ಹೇಳ್ತಾರೆ. ಒಂದಲ್ಲ ಒಂದಿನ ಮಾಡೇ ಮಾಡ್ತೀನಿ. ಬಿಂದು 50 ಅಂತ ಕೇಳ್ತಿದ್ದಾರೆ, ನಿಮ್ಮದು ಸಿ ಸೆಕ್ಷನ್ನ ನಾರ್ಮಲ್ ಅಂತ ಕೇಳ್ತಾ ಇದ್ದಾರೆ. ನಂದು ಸಿಸರಿನ್, ನಾರ್ಮಲ್ ಅಲ್ಲ. ನಾರ್ಮಲ್ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ. ಸಿ ಸೆಕ್ಷನ್, ಸಿಸರಿನ್. ಭಾವನಾ, ನಿಮ್ಮ ಏರ್ ಸೀಕ್ರೆಟ್ ಏನು ಹೇಳಿ ಅಕ್ಕ? ಇವ್ರು ಅವತ್ತು ಕೇಳಿದ್ರು, ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಯೂಟ್ಯೂಬಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಮಧು ಎಲ್ಲ ಅವ್ರು ಕೇಳ್ತಿದ್ದಾರೆ, ನಿಮ್ಮ ಪಾಪು ನೇಮೇನು ಅಂತ. ನನ್ನ ಮಗನ ನೇಮು ಡಿಂಪು ಆರಾಧ್ಯ ಅಂತ. ಸುಷ್ಮಾ ಎಂ, ನಿಮ್ಮ ಪಾಪು ಫೇಸ್ ರಿವೀಲ್ ಮಾಡಿ ಬೇಗ ಅಂತ ಕೇಳ್ತಿದ್ದಾರೆ. ಎಲ್ಲ ನನ್ನ ಮಗನ ನೋಡೋಕೆ ಅಷ್ಟೊಂದು ಖುಷಿ ನಾನು ನಿಮಗೆ ಮಾಡ್ತೀನಿ. ಟೈಮ್ ಮಾಡ್ಕೊಂಡು ಮಾಡೇ ಮಾಡ್ತೀನಿ. ಒಂದು 5 ತಿಂಗಳಾದರೂ ತುಂಬಲಿ ಅಂತ. ಭಾರತಿ ಕುಶಾಲ್, ನಿಮ್ಮ ಬಾಣಿತನದ ವಿಡಿಯೋ ಮಾಡಿ ಅಂತ ಕೇಳ್ತಿದ್ದೆ. ನನ್ನ ಬಾಣಿತನದ ವಿಡಿಯೋನ ಟೈಮ್ ಸಿಗ್ತಾ ಇಲ್ಲ, ಟ್ರೈ ಮಾಡ್ತೀನಿ. ಮೇಘನ, ನಿಮ್ಮ ಪಾಪುಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಹೇಳಿ ಅಂತ ಕೇಳ್ತಿದ್ದಾರೆ. ನಮ್ಮ ಪಾಪುಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಮೇಕಪ್ ಸೀಕ್ರೆಟ್ ಏನು ಅಂತ ಕೇಳ್ತಾ ಇದ್ದಾರೆ ಸಹನಾ ಅವರು. ಏನಿಲ್ಲ, ನನ್ನ ಮೇಕಪ್ ಸೀಕ್ರೆಟ್ ಏನು ಸಿಸ್ಟರ್.
ನೀವು ಕೇಳೋ ಕ್ವಶನ್ಗಳಿಗೆ ನಗು ಬರುತ್ತೆ. ಉಷಾ ಮಹಾದೇವ, ಡೈಲಿ ರೋಟೀನ್ ವೀಡಿಯೋ ಮಾಡಿ. ನಾನು ಅಪರೂಪಕ್ಕೊಂದು ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ನನ್ನ ಮಗ ಇರೋದ್ರಿಂದ. ನಿಮ್ಮ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಹೇಳಿ ಅಕ್ಕ ಅಂತ ಕೇಳ್ತಾ ಇದ್ದಾರೆ. ಯಾರು ಇವರು? ಭವ್ಯ KM ಅನ್ನೋರು. ಪ್ರೆಗ್ನೆನ್ಸಿ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಬ್ರು ಯಾರೋ ಕೇಳಿದ್ದಾರೆ. ಯಾರವರು ನೇಮು? ಇದೇನು ರೇಷ್ಮಾ ಅವ್ರು ಕೇಳ್ತಿದ್ದಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ನಿಮ್ಮ ಪಾಪುದು ವಿಡಿಯೋ ಮಾಡಿ ಅಂತ. ನಮ್ಮ ಪಾಪುದು ಓಕೆ ಮಾಡ್ತೀನಿ. ತುಂಬ ಜನ ಕ್ವಶನ್ ಕೇಳಿದ್ದಾರೆ, ಯಾಕಂದರೆ ನನ್ನ ಪಾಪು ಮುಖ ನೋಡಬೇಕು ಅಂತ, ನನ್ನ ಮಗನ ಮುಖ ನೋಡಬೇಕು ಅಂತ ತುಂಬ ಜನ ಆಸೆಯಿಂದ ಕಾಯ್ತಾ ಇದ್ದಾರೆ. ಜಾಸ್ತಿ ನಿಮ್ಮ ಪಾಪು ಫೇಸ್ ರಿವೀಲ್ ಮಾಡಿ ಹೇಗಿದ್ದಾನೆ ನಿಮ್ಮ ಮಗ ನೋಡಬೇಕು ಅಂತಲೇ ತುಂಬ ಜನ ಕೇಳ್ತಾ ಇದ್ದಾರೆ. ಆಯಿತಾ, ಇನ್ನೂ ತುಂಬ ಜನ ಕ್ವಶನ್ ಬಂದಿತ್ತು, ಬಟ್ ನಾನು ಇಷ್ಟು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ರಿಪೀಟೆಡ್ ಕ್ವಶನ್ ಬಿಟ್ಟು ಕೆಲವೊಂದು ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲ ಕ್ವಶನ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ನೀವು ಕೇಳಿರೋ ಅಷ್ಟು ಕ್ವಶನ್ನು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ನೀವು ಕೇಳಿದ ಕ್ವಶನ್ಗೆಲ್ಲ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಆದಷ್ಟು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಬಾಣಿತನದ ವಿಡಿಯೋ ಕೇಳಿದ್ದೀರಾ, ಓಕೆ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಪಾಪು ಬಾಯ್ ಸಿಮ್ಟಮ್ಸ್ ಏನಿತ್ತು ಮಾಡಿ ಪ್ರೆಗ್ನೆನ್ಸಿದು ಅಂತ ಕೇಳಿದ್ದೀರಾ, ಮಾಡ್ತೀನಿ. ಕೆಲವೊಂದಿಷ್ಟು ಜನ ನನ್ನ ಇಷ್ಟಪಡೋರು ಇದ್ದಾರೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ನಿಮಗೋಸ್ಕರ ನಾನು ಮಾಡೇ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ 139 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ನಾನು ಇಷ್ಟು ಆಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಕಡೆ ತನಕ ನನ್ನ ಮೇಲೆ ಇರಲಿ ಪ್ಲೀಸ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ, ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಪಕ್ಕ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವಿಡಿಯೋ ಮೊದಲನೇದಾಗಿ ನೀವೇ ನೋಡ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಯಾವಾಗಲೂ ನಗ್ತಾ ಇರಿ.